ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿ ನಾವು ಬಹಳ ಖುಷಿಯಾಗಿದ್ದೀವಿ. ಇವತ್ತು ಒಂದು ಹೆಲ್ದಿ ರೆಸಿಪಿಯೊಂದಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅದು ನಾನು ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಸುಮನ್ ಅವ್ರು ಮಾಡ್ತಾ ಇರೋದು. ನಾವು ರಾಗಿ ಲಡ್ಡು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ವಿಡಿಯೋ ಬಹಳನೇ ಹೆಲ್ದಿಯೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ಮತ್ತ್ಯಾಕ್ ತಡ, ಬನ್ನಿ ರಾಗಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಉರಿ ಹಿಟ್ಟಿನ ರಾಗಿ ಲಡ್ಡುಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡಿ. ಅರ್ಧ ಚಿಪ್ಪು ಹಸಿ ಕಾಯಿ, ಏಲಕ್ಕಿ, ತುಪ್ಪ, ಇದು ಮನೆಯಲ್ಲೇ ನಮ್ಮಕ್ಕ ಮಾಡಿರುವಂತಹ ತುಪ್ಪ, ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲ, ರಾಗಿ, ಉರಿ ಹಿಟ್ಟು, ಇಷ್ಟು ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಅರ್ಧ ಕೆಜಿ ರಾಗಿ ಉರಿ ಹಿಟ್ಟನ್ನ ನಾವೀಗ ಕಂಟೈನರ್ ಬೌಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅರ್ಧ ಹಸಿ ಚಿಪ್ಪು ಮತ್ತು ಏಲಕ್ಕಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೂರಾ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಕಾಯಿನ ರಾಗಿ ಹುರಿ ಹಿಟ್ಟಿಗೆ ನೀಟಾಗಿ ಕಾಯಿ ಮತ್ತು ಏಲಕ್ಕಿ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಬಂದ್ಬಿಟ್ಟು ಬೆಲ್ಲ ಆ್ಯಡ್ ಮಾಡಿದ್ದಾರೆ ನಮ್ಮಕ್ಕ. ನಿಮಗೆ ಸ್ವೀಟ್ನೆಸ್ ಹೇಗೆ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನಾವು ಅರ್ಧ ಕೆಜಿ ಉರಿ ಹಿಟ್ಟಿಗೆ ಒಂದು ಫುಲ್ ಬೌಲ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೇವೆ. ಅದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಆಗಿ ಬೆಲ್ಲ, ಕಾಯಿ, ಏಲಕ್ಕಿ ಮತ್ತು ಹಿಟ್ಟು ಎಲ್ಲನೂ ಮಿಕ್ಸ್ ಆಗಬೇಕು. ಈಗ ಈ ಹುರಿ ಹಿಟ್ಟು ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀವಿ. ಅದಕ್ಕೀಗ ತುಪ್ಪನ ಕರಗಿಸ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀವಿ. ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಎಲ್ಲನೂ. ಹೇಳು, ಏನು ಹೇಳ್ತೀಯ? ಈಗ ಒಂಚೂರು ಜೋರಾಗಿ ಹೇಳ್ರಿ. ನೀರು ಚುಮ್ಮಿಸ್ಕೊಂಡು ಲಡ್ಡು ಅದಕ್ಕೆ ನೋಡಬೇಕು. ಒಂದು ಚೂರೇ ಚುಮ್ಮಿಸ್ಕೊಂಡು ಲಡ್ಡು ಮಾಡ್ಕೋಬೇಕು. ಸ್ವಲ್ಪನೇ ಅವ್ರ ವಾಯ್ಸ್ ಸ್ವಲ್ಪ ಜೋರಿಲ್ಲ, ನಿಧಾನಕ್ಕೆ ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ಮತ್ತು ಹೇಳ್ತಾ ಇದ್ದೀವಿ. ತುಪ್ಪ ಪೂರ ನೋಡಿ, ಇದು ಹಾಫ್ ಕೆಜಿ ರಾಗಿ ಹುರಿ ಹಿಟ್ಟಿಗೆ ಈ ಫುಲ್ ಬೌಲ್ ಜಾಮೂನ್ ಬಟ್ಲು ಆಗೋಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಉಂಡೆ ಹದಕ್ಕೆ ಬರೋ ಹಾಗೆ ನಮ್ಮಕ್ಕ ನೀರು ಹಾಕಿ ಅದನ್ನು ಈಗ ಲಡ್ಡು ಟೈಪ್ ಮಾಡ್ತಾ ಇದ್ದಾಳೆ. ನೋಡಿ, ಈಗ ಅದು ನೀರು ಹಾಕಿ ಉಂಡೆ ಮಾಡ್ತಾಯಿದ್ರೆ ಅದು ಲಡ್ಡು ಹದಕ್ಕೆ ಬರ್ತಾಯಿದೆ ಕೈಗೆ. ಹೇಳ್ರಿ, ನೀವೇನೆ ಏನು ಹೇಳ್ತೀರೋ? ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀರು ಕಲಿಸ್ಕೊಂಡು ಈ ಥರ ಲಡ್ಡು ಮಾಡಿ ಇಡಬೇಕು. ಈ ಲಡ್ಡು ತಿನ್ನೋದಕ್ಕೆ ಕ್ಯೂ ನಿಂತಿದ್ದಾರೆ ಮಿಸ್ಟರ್ ಚಮನ್, ಆದ್ಯ. ಸ್ವೀಟ್ನೆಸ್ ಚಪ್ಪು. ಹೇಗಾಗಿದೆ ಲಡ್ಡು, ರಾಗಿ ಲಡ್ಡು ಆದ್ಯ? ಬಹಳ ಚೆನ್ನಾಗಿದೆ. ರಾಗಿ ಲಡ್ಡು ರೆಡಿ ಆಯಿತು. ಉರಿ ಹಿಟ್ಟಿನ ಲಡ್ಡು ರೆಡಿ ಆಯಿತು. ಈಗ ಸಮ್ಮರ್ ಅಲ್ವಾ, ಹಾಗಾಗಿ ಎಲ್ಲರೂ ಈ ಥರ ಫುಡ್ಸ್ನ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೇನೆ. ಭಾಳನೇ ಹೆಲ್ದಿ, ಎಷ್ಟು ಈಸಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನೋಡಿ, ಹೊರಗಿಂದನೇ ನಾವೇನು ಮನೆಯಲ್ಲೂ ಅದು ಉರಿ ಹಿಟ್ಟು ಮಾಡಿಲ್ಲ, ಎಲ್ಲ ಇದರಲ್ಲೂ ಶಾಪ್ಸಲ್ಲೂ ಸಿಗುತ್ತೆ. ತೊಗೊಂಬಂದು ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರೂ ಪ್ರತಿಯೊಬ್ಬರು ತಿನ್ನುವಂತಹ ಇದು ಫುಡ್. ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮನೆಯಲ್ಲೇ ಮಾಡಿ ಈ ರೀತಿ, ನಾವು ತೆಲುಗು ಅಲ್ಲಿ ತೀಪ್ ಸಂಟಿ ಅಂತ ಇದ್ವಿ, ಅದು ಮಾಡಿಕೊಡೋರು. ಈಗ ಈ ರೀತಿ ನಮ್ಮ ಅಕ್ಕ ಮಾಡಿದ್ದಾಳೆ ಸುಮ್ಮನ. ನಿಮಗೆ ಹೇಗೆ ಅನ್ನಿಸ್ತು? ನಿಮಗೂ ಇದು ಈಸಿಯಾಗಿ ಮಾಡುವಂತಹ ರೆಸಿಪಿ, ನೀವು ಎಲ್ಲರೂ ಮನೇಲಿ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಇವಾಗ ಮಾಡಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಖಾಲಿ ಆಗೋಯ್ತು. ಚಮನ್, ಲಕ್ಕಿ, ಆದ್ಯ ಎಲ್ಲರೂ ಅರ್ಧಕ್ಕರ್ಧ ಓಡಾಡ್ಕೊಂಡು ಆಟ ಆಡ್ಕೊಂಡೇ ತಿನ್ಕೊಂಡ್ರು. ಸೊ ನಾನು ತಿಂದು ಹೇಗಾಗಿದೆ ಅಂತ ರಿವ್ಯೂ ಕೊಡ್ತೇನೆ. ಸೂಪರಾಗಿ ಆಗಿದೆ, ಭಾಳನೇ ಟೇಸ್ಟಿಯಾಗಿ. ಕೊಬ್ಬರಿ, ತುಪ್ಪ, ಏಲಕ್ಕಿದು ಎಲ್ಲ ಫ್ಲೇವರ್ ಬಾಯಲ್ಲಿ ಹಾಗೇನೇ ಬರುತ್ತೆ. ರಾಗಿ ಹಿಟ್ಟಂತೂ ಇನ್ನೂ ಭಾಳನೇ ಟೇಸ್ಟಿಯಾಗಿ ಇದೆ. ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೇನೆ. ಈ ಹಿಟ್ಟಲ್ಲಿ ನಾವು ಗಂಜಿನೂ ಸಹ ಮಾಡಿಕೊಂಡು ಕುಡಿಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇನೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವಿಡಿಯೋ ಒಂದಿಗೆ ಮತ್ತು ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.